ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಂಕಾರ ಪಠಿಸುವುದರಿಂದ ಹಲವು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳಿವೆ. ಇದನ್ನು ನಿಯಮಿತವಾಗಿ ಜಪಿಸುವುದರಿಂದ ಆಗುವ ಕೆಲವು ಮುಖ್ಯ ಲಾಭಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲು ನಾವು ಓಂಕಾರವನ್ನು ಪಠಿಸುವುದರಿಂದ ನಮಗೆ ಯಾವೆಲ್ಲ ಮಾನಸಿಕ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲು ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ವೃದ್ಧಿ. ಓಂ ಜಪಿಸುವುದರಿಂದ ಮನಸ್ಸು ಶಾಂತವಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಇದು ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ. 2. ಒತ್ತಡ ಮತ್ತು ಆತಂಕ ನಿವಾರಣೆ. ಓಂಕಾರ ಪಠಣವು ಮಾನಸಿಕ ಒತ್ತಡ, ಕೋಪ ಮತ್ತು ಆತಂಕವನ್ನು ಕಡಿಮೆ ಮಾಡಿ ಮನಸ್ಸನ್ನು ಆಹ್ಲಾದಕರವಾಗಿಸುತ್ತದೆ. 3. ನಿದ್ರಾಹೀನತೆಯಿಂದ ಮುಕ್ತಿ. ನಿದ್ರಾಹೀನತೆಯ ಸಮಸ್ಯೆ ಇರುವವರಿಗೆ ಮಲಗುವ ಮುನ್ನ ಓಂಕಾರ ಜಪಿಸುವುದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. 4. ಸಕಾರಾತ್ಮಕ ಶಕ್ತಿ. ಓಂಕಾರದ ಕಂಪನಗಳು ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಿ ಧನಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ. ಇದಿಷ್ಟು ಓಂಕಾರವನ್ನು ಜಪಿಸುವುದರಿಂದ ಆಗುವ ಮಾನಸಿಕ ಪ್ರಯೋಜನಗಳು. ದೈಹಿಕ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲು ಹೃದಯದ ಆರೋಗ್ಯ. ಓಂ ಮಂತ್ರ ಪಠಣವು ಹೃದಯ ಬಡಿತ ಮತ್ತು ರಕ್ತ ಪರಿಚಲನೆಯನ್ನು ಸಾಮಾನ್ಯ ಸ್ಥಿತಿಯಲ್ಲಿಡಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮಗೊಳ್ಳುತ್ತದೆ. 2. ಜೀರ್ಣಕ್ರಿಯೆ ಸುಧಾರಣೆ. ಓಂಕಾರವು ಜೀರ್ಣಾಂಗ ವ್ಯವಸ್ಥೆಯನ್ನು ನಿಯಂತ್ರಿಸಲು ಮತ್ತು ಸುಧಾರಿಸಲು ಸಹಾಯಕಾರಿಯಾಗಿದೆ. 3. ಶ್ವಾಸಕೋಶದ ಸಾಮರ್ಥ್ಯದ ವೃದ್ಧಿ. ಓಂಕಾರವನ್ನು ಸರಿಯಾದ ಸ್ವರ ಮತ್ತು ಉಸಿರಾಟದೊಂದಿಗೆ ಜಪಿಸುವುದರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ. 4. ರಕ್ತದೊತ್ತಡ ನಿಯಂತ್ರಣ. ನಿಯಮಿತ ಓಂ ಜಪವು ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. 5. ದೇಹದ ವಿಷಕಾರಿ ಅಂಶಗಳ ನಿವಾರಣೆ. ಓಂಕಾರದ ಉಚ್ಚಾರಣೆಯು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯಕಾರಿಯಾಗುತ್ತದೆ. ಇದಿಷ್ಟು ಓಂಕಾರವನ್ನು ಜಪಿಸುವುದರಿಂದ ಆಗುವ ದೈಹಿಕ ಪ್ರಯೋಜನಗಳು. ಓಂಕಾರವನ್ನು ಜಪಿಸುವುದರಿಂದ ಆಗುವ ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲು ಆಂತರಿಕ ಶಾಂತಿ. ಓಂ ಜಪವು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಆಂತರಿಕ ಅರಿವಿಗೆ ದಾರಿ ಮಾಡಿಕೊಡುತ್ತದೆ. ಇದು ಆತ್ಮ ಮತ್ತು ಪರಮಾತ್ಮನ ಸಂಪರ್ಕವನ್ನು ಏರ್ಪಡಿಸುತ್ತದೆ. 3. ಪೂರ್ಣ ಪ್ರಯೋಜನ. ಓಂ ಎಲ್ಲ ಮಂತ್ರಗಳ ಮೂಲ ಬೀಜ ಮಂತ್ರವಾಗಿರುವುದರಿಂದ ಇದನ್ನು ಜಪಿಸುವುದರಿಂದ ಇತರ ಮಂತ್ರಗಳ ಪಠಣದ ಫಲಿತಾಂಶವು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಓಂಕಾರವನ್ನು ಮೊದಲ ಬಾರಿಗೆ ಅಭ್ಯಾಸ ಮಾಡುವಾಗ ಕಡಿಮೆ ಅವಧಿಗೆ, ಉದಾಹರಣೆ 5 ನಿಮಿಷ ಪ್ರಾರಂಭಿಸಿ, ನಂತರ ನಿಧಾನವಾಗಿ ಸಮಯವನ್ನು ಹೆಚ್ಚಿಸಬಹುದು. ಓಂಕಾರವು ದೇಹದ ಉಷ್ಣತೆಯನ್ನು ಹೆಚ್ಚಿಸುವುದರಿಂದ ಅತಿಯಾದ ಅಭ್ಯಾಸವು ಆರಂಭದಲ್ಲಿ ಹಾನಿಕಾರಿಯಾಗಬಹುದು. ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.